ಎಲ್ಲರಿಗೂ ನನ್ನ ನಮಸ್ಕಾರಗಳು. ಶ್ರೀಮತಿ ತಾರಾ ಹೆಗಡೆ ಸಾಹಿತ್ಯಿಕ ಹಿನ್ನೆಲೆಯಿಂದ ಬಂದ ಉತ್ತಮ ಲೇಖಕಿ. ಬರವಣಿಗೆ ಇವರ ಹವ್ಯಾಸ. ಹಲವಾರು ಪತ್ರಿಕೆಗಳಲ್ಲಿ ಸಾರಸ್ಯಕರ ಲೇಖನಗಳು ಪ್ರಕಟಗೊಂಡಿವೆ. ಪ್ರಕಟಿತ ಕೃತಿಗಳು: ಗುಚ್ಛ, ತಾರಕ ಬಿಂದಿಗೆ, ಚೆಲ್ಲಿದ ಹೂಗಳು. ಸದಾ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವ ಮನೋಭಾವ. ಸಾಹಿತ್ಯ, ಸಂಗೀತ, ಸಾಮಾಜಿಕ ಸಂಘಟನೆಯಾಗಿ ಕಾರ್ಯಕ್ರಮಗಳ ನಿರೂಪಕಿಯಾಗಿ ತೊಡಗಿಸಿಕೊಂಡಿದ್ದಾರೆ. ಶಿರಸಿಯ ಸನ್ಮತಿ ಸಾಹಿತ್ಯ ಪೀಠದ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಅವರ ಒಂದು ಮುದ್ದಾದ ಪ್ರಬಂಧವನ್ನು ಕೇಳೋಣ. ನಿಜ, ನೆನಪುಗಳ ಮಾತೇ ಮುಖ್ಯ. ಬದುಕಿನ ಸುಂದರತೆಗೆ, ನೆಮ್ಮದಿಗೆ ಸವಿ ನೆನಪುಗಳ ನೆರವು ಬೇಕೇ ಬೇಕು. ಯಾವುದೂ ನಮ್ಮ ಜೊತೆ ಉಳಿಯುವುದಿಲ್ಲ. ಉಳಿಯುವುದು ಒಂದೇ, ಹೃದಯ ತಟ್ಟುವ ನೆನಪುಗಳು ಮಾತ್ರ. ಈ ನಿಟ್ಟಿನಲ್ಲಿ ನಾನೀಗ ನನ್ನ ಹುಚ್ಚ ಪುಸ್ತಕದಲ್ಲಿ ಪ್ರಕಟವಾದ ನನ್ನ ಅಜ್ಜನ ಮನೆ ಸವಿ ನೆನಪಿನ ಸವಿ ನೆನಪು ಕೊಂಜಿಯ ನೆನಪು ಪ್ರಬಂಧವನ್ನು ತಮ್ಮೆದುರು ಇಡುತ್ತಿದ್ದೇನೆ. ಅಜ್ಜನ ಮನೆ ಎಂದರೆ ಯಾರಿಗೆ ತಾನೇ ಪ್ರಿಯವಾಗಲ್ಲ? ಅಮ್ಮನ ತವರಿನ ಗಂಟೆ ಹಾಕಿ. ಅಜ್ಜನ ಮನೆ ಒಂದು ರೀತಿಯ ಅನುಬಂಧದ ಸೇವೆ. ಉತ್ತರ ಕನ್ನಡದ ಬಹುತೇಕ ಹಳ್ಳಿಗಳು ನಿಸರ್ಗ ಸಿರಿಯ ಸೌಂದರ್ಯದಲ್ಲಿ ರಮ್ಯತೆಯ ತಾಣವಾಗಿದೆ. ಅದರಲ್ಲಿ ನನ್ನ ಅಜ್ಜನ ಮನೆ ಕಡುಗುಣಿ ಎಂಬ ಹಳ್ಳಿಯಂತೂ ತುಂಬಾ ಸುಂದರ. ಎತ್ತರದ ಬೆಟ್ಟಗಳು, ದಟ್ಟ ಕಾಡು, ಸದಾ ಹರಿಯುವ ಅಬಿ ನೀರು, ಹೀಗೆ ಅಪ್ಪಟ ಗ್ರಾಮೀಣತೆ. ತಡುಗುಣಿ ಅಂದೊಡನೆ ನೆನಪಾಗುವುದು ಬಾಲ್ಯ. ತುಂಬಾ ದಿನಗಳನ್ನು ಅಲ್ಲಿ ಕಳೆಯಲಾಗದಿದ್ದರೂ ಕಳೆದ ಅಲ್ಪ ದಿನಗಳ ನೆನಪುಗಳೇ ನಿತ್ಯವೆನಿಸುತ್ತದೆ. ಚಿಕ್ಕಂದಿನಲ್ಲೇ ತಾಯಿಯನ್ನು ಕಳಕೊಂಡಿದ್ದರಿಂದ ತಾಯಿಯ ತವರಿನ ನಂಟು ಬಲವಾಗಿಯೇ ಇತ್ತು. ಕಾರಣ, ಆದರಿಸುವ, ಪ್ರೀತಿಸುವ ಮಾವ ಅತ್ತೆಯಂದಿರ ಬಳಗ ವಿಶಾಲವಾಗಿತ್ತು. ನೂರಾರು ಜನರಿರುವ ಕುಟುಂಬ. ನನ್ನ ಓದಿಗೆಯವರೇ ಹಲವರಿದ್ದರಿಂದ ಪ್ರತಿ ರಜೆಯಲ್ಲೂ ಹೋಗುವ ಪರಿಮಪಾಡ ಅಲ್ಲಿನ ಅಗ್ನಿ ನೀರು, ಕೆರೆ ನೀರಿನ ಸ್ನಾನ, ಕಾಶಿ ಕಲ್ಯಾಣ ಗುಡ್ಡ ಹತ್ತಿ ಪೇಟೆ ಕಾಣುವ ದೃಶ್ಯ ನೋಡುವರು, ಇವೆಲ್ಲವುಗಳ ನೆನಪು ಎಂದಿಗೂ ಹಸಿರು. ಹಾಗೆ ಅಜ್ಜನ ಮನೆಯ ದೇವಸ್ಥಾನದ ಕಟ್ಟೆಯ ಮೇಲಿನ ಹರಟೆ ಎಂಬುದು ಮಜವಾಗಿರುತ್ತಿತ್ತು. ಶಾಲಾ ದಿನಗಳ, ಸಿನಿಮಾಗಳ, ಗಂಡು ಹೆಣ್ಣುಗಳ ಸುದ್ದಿಗಳು ಎಲ್ಲಿಂದ ಇರಬೇಕು? ಸಮಯದ ಪರಿವೇ ಇಲ್ಲದಂತೆ ನಡೆಯುತ್ತಿತ್ತು. ಬಾಲ್ಯದ ದಿನಗಳ ಮಜಾವನ್ನು ಹೇಳು ಎಂದು ಮಗಳು ಕೇಳಿದಾಗ ಇವೆಲ್ಲವೂ ನನ್ನ ನೆನಪಿನ ಕೃತಿಗಳು. ತಾಯಿ ಸತ್ತಾಗ ಒಳಲು ತಿಳಿಯದಷ್ಟು ಸಣ್ಣಗಳು. ಆ ಸಮಯದಲ್ಲಿ ಅವಲಕ್ಕಿ ಮೆಚ್ಚುಗೆ ಬೇಕು ಎಂದು ಹಠ ಮಾಡಿದ್ದು, ಅಂಗಳದ ತುದಿಯಲ್ಲಿ ಹೂ ಬಿಟ್ಟ ಗುಲಾಬಿ ಹೂ ಕೊಯ್ದು ತಾಯಿಯ ಶವಕ್ಕೆ ಹೊಡಿಸಿದ್ದು ಕೇಳಿ ಬಾಲ್ಯದ ಮುಗ್ಧತೆ ಹಿತವೆನಿಸುತ್ತದೆ. ಕುಟುಂಬ ಯೋಜನೆ ಜಾರಿಯಲ್ಲಿಲ್ಲದ ಕಾಲವಾದ್ದರಿಂದ ಮನೆ ತುಂಬಾ ಮಕ್ಕಳು. ಆದರೂ ಯಾರಲ್ಲೂ ನೋಡಿಲ್ಲ, ಒತ್ತಡವಿಲ್ಲ. ಅವರವರ ಪಾಲಿಗೆ ಆಡುತ್ತಾ ಕುಣಿಯುತ್ತಾ ಬೆಳೆದರು. ಆ ಕಾಲದಲ್ಲಿ ಮನೆಗೆ ಯಜಮಾನ ಅಂತ ಒಬ್ಬರಿರುತ್ತಿದ್ದರು. ಯಜಮಾನನ ಕಂಡರೆ ಭಯ ಭಕ್ತಿ ಇರುತ್ತಿತ್ತು. ಹಾಗೆ ಯಜಮಾನನ ಹೆಂಡತಿ ಮಕ್ಕಳಿಗೂ ವಿಶೇಷ ವ್ಯವಸ್ಥೆಗಳು ಇರುತ್ತಿದ್ದವು. ನನ್ನ ಅಜ್ಜ ತುಂಬಾ ಸಜ್ಜನ. ಹೆಸರೇಳಿ ಕರೆಯುವುದರಲ್ಲಿ ಆಪ್ತತೆ ಇರುತ್ತಿತ್ತು. ವಯಸ್ಸಾದಂತೆ ಕಣ್ಣು ಮುಂಚಾದಾಗ ಧ್ವನಿಯಲ್ಲೇ ವೃತ್ತವಿದ್ದು ಮಾತನಾಡಿಸುತ್ತಿದ್ದ. ಅಜ್ಜನ ಕೈ ಕವಳ ತುಂಬಾ ರುಚಿ. ಸಣ್ಣದಾಗಿ ಅಡಿಕೆ ಪುಡಿ ಮಾಡಿ ತಯಾರಿಸಿ ಕೊಡುವ ಕವಳದಲ್ಲಿ ಹೇಳಲಾಗದಂತ ಪ್ರೀತಿ ಇರುತ್ತಿತ್ತು. ಅಜ್ಜಿಗೆ ನೆನಪು ಅಷ್ಟೊಂದಿಲ್ಲ. ಪಡಕಲು ಮೈಕಟ್ಟಿನ ಎಡಲಿ ಬಂಡಿಯಾಗಿದ್ದರು ಎಂಬುದಕ್ಕೆ ನೆನಪು. ಇದಕ್ಕಿಂತ ಹೆಚ್ಚಿನದು ಅಲ್ಲಿನ ಉಕ್ಕ ಪಂಕ್ತಿಯ ಬೆಳಗಿನ ಗಂಜಿ ಊಟ. ಅದರಲ್ಲೂ ಘಮ ವಾಸನೆಯ ಕೆಂಪತ್ತಿಯ ಗಂಜಿ. ದೊಡ್ಡದಾದ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಗಂಜಿ ತಯಾರಾಗುತ್ತಿತ್ತು. ಬೆಳಗ್ಗೆ ಗಂಜಿ ಕೇಂದ್ರದ ಉಸ್ತುವಾರಿಯನ್ನು ನೋಡಿಕೊಳ್ಳುವುದೇ ಬೇರೆ. ಕಾರಣ, ದೋಸೆ ಆಸರಿಕೆಯನ್ನು ದೊಡ್ಡವರಿಗೆ ನಿಭಾಯಿಸಬೇಕಾಗಿತ್ತು. ವಾರದಲ್ಲಿ ಒಂದು ದಿನ ಮಕ್ಕಳಿಗೆ ದೋಸೆಯ ಆತಿಥ್ಯ. ನಾವು ಅತಿಥಿಗಳಾಗಿರುವುದರಿಂದ ನಮಗೆ ದೋಸೆ ಆಸರಿಕೆ. ಅದು ತುಂಬಾ ರುಚಿ. ಚಟ್ನಿ, ಉಪ್ಪಿನಕಾಯಿ ಜೊತೆ ಬೇಯಿಸಿದ ಹಸಿಮೆಣಸಿನೊಂದಿಗೆ ನುಗ್ಗೆಕಾಯಿಯ ತೆಳ್ಳನೆಯ ತೆಗೆ. ಇಷ್ಟೆಲ್ಲ ಇದ್ದು ನಮಗೆ ಜೋರಾದ ಗಲಾಟೆಯ ಮಕ್ಕಳ ಪಂದ್ಯ
ಮರದ ಸೌಟಿನಲ್ಲಿ ಬಡಿಸುವ ಗಂಜಿಯ ಊಟವೇ ಹೆಚ್ಚು ರುಚಿ ಎನಿಸುತ್ತಿತ್ತು. ಉತ್ತನೆಯ 2 ಪಂಕ್ತಿಯ ಬಾಳೆ ಎಲೆಯಲ್ಲಿ ಹುಣಸೆ ಹುಳಿಯೊಂದಿಗೆ ಸವಿದ ಗಂಜಿಯ ನೆನಪು ಮರೆಯಲು ಸಾಧ್ಯವಿಲ್ಲ. ಹೆಣ್ಣು ಮಕ್ಕಳು ಕೆಲಸ ಕಲಿಯಬೇಕು ಎನ್ನುವ ಉದ್ದೇಶದಿಂದ ಮದುವೆಗಿರುವ ಹೆಣ್ಣು ಮಕ್ಕಳಿಗೆ ಗಂಜಿಯ ಊಟದ ವ್ಯವಸ್ಥೆಯ ಜವಾಬ್ದಾರಿಯನ್ನು ವಹಿಸುತ್ತಿದ್ದರು. ಇಂದಿಗೂ ಗಂಜಿಯ ನೆನಪಾಗಿ ಬೆಣ್ಣೆ, ತುಪ್ಪ, ಹಾಲಿನ ಅಲಂಕಾರದಿಂದ ಶ್ರೀಮಂತಿಕೆಯ ಗಂಜಿ ತಯಾರಿಸಿ ಉಂಡರು ತಡುಕುಣಿಯ ಗಂಜಿಯ ರುಚಿ ಬಾರದು. ಇಂದಿಗೂ ವಿಜಯದಶಮಿ ಬಂತೆಂದರೆ ತಡುಕುಣಿ ದಶಮಿ ಎಂಬುದೇ ನೆನಪು. ಆ ಭಾಗದ ಜನರೊಂದಿಗೆ ಬೇರೆ ಬೇರೆ ಭಾಗದ ಜನರು ತಡುಕುಣಿ ದಶಮಿಯನ್ನು ಇಂದಿಗೂ ಸ್ಮರಿಸುತ್ತಾರೆ. ಸಾವಿರಾರು ಜನರ ಆಗಮನ, ನುರಿತ ಕಲಾವಿದರ ತಾಳಮದ್ದಳೆ, ಬಂದ ಜನರಿಗೆಲ್ಲ ಸರಿಯಾದ ಭೋಜನ, ರಾತ್ರಿಯಿಂದ ಬೆಳಗಿನವರೆಗೂ ನಡೆಯುವ ಮಹಾ ಉತ್ಸವಕ್ಕೆ ಪ್ರಸಿದ್ಧ ಭಾಗವತರಾದ ಶ್ರೀ ನಾರಾಯಣ ಭಾಗವತರಿಗೂ ಅವರು ತಡುಕುಣಿ ವೈದ್ಯರಾದ ಮೇಲಂತೂ ದಶಮಿ ಎಂಬ ಮಹಾ ಉತ್ಸವಕ್ಕೆ ಇನ್ನೂ ಮೆರಗು ಬಂದಿತ್ತು. ಒಡೆ ಪಾಯಸದ ಸರಿ ಸರಿ ಭೋಜನವಂತೂ ಮರೆಯಲಾಗದು. ದೊಡ್ಡದಾದ ದಂಡೆಯಲ್ಲಿ ತುಂಬಿರುವ ಒಡೆಯನ್ನು ನೋಡುವುದೇ ಮಜವಿರುತ್ತಿತ್ತು. ಬಂದವರನ್ನೆಲ್ಲ ಪ್ರೀತಿಯಿಂದ ಆಧರಿಸುವ, ಚಿಕ್ಕ ಮಕ್ಕಳಾಗಿಯೂ ಮಾತನಾಡಿಸುವ ರೀತಿ ಆ ವಾತಾವರಣವನ್ನು ಮರೆಯಲು ಸಾಧ್ಯವೇ? ಹಾಗೆ ಕಪ್ಪತ್ತಿ ಮಾವಿನ ಎತ್ತಿನ ಗಾಡಿಯ ವೈಭವವನ್ನು ಏನೇನು ಬಯಸಲಿ. ಮಾವ ನೋಡಲು ಕಪ್ಪರಿದ್ದರೂ ಒಳ್ಳೆ ದೃಢಕಾಯದ ಸದ್ಗುಣಿ. ಎತ್ತಿನ ಗಾಡಿಯ ಯಜಮಾನ ಎತ್ತುಗಳನ್ನು ಅವದಸ್ಸಾಗಿ ಬೆಳೆಸುತ್ತಿದ್ದ. ಗಾಡಿಯೂ ಅಷ್ಟೇ ಬೆಳೆಸಿದ್ದ. ಎತ್ತುಗಳಿಗೂ ಅವನೆಂದರೆ ಪ್ರಾಣಿ. ಅವನ ಕೋರಿ ಕೋರಿ ಭಾಷಾ ಬಾಂಧವ್ಯ ಎತ್ತುಗಳ ಮಧ್ಯೆ ಜೋರಾಗಿತ್ತು. ಗಾಡಿ ಹೊರಟಿತೆಂದರೆ ಫಾಸ್ಟ್ ಎಕ್ಸ್ಪ್ರೆಸ್. ಆ ವೇಗವನ್ನು ಕಾಣುವವನಿಗೆ ನೋಡುವುದೇ ನಮಗೆಲ್ಲ ಮಜ. ಗಾಡಿ ಹೊರಟಿತೆಂದರೆ ಎಲ್ಲಿದ್ದರೂ ಓಡಿ ಬಂದು ಆ ಕ್ಷಣವನ್ನು ಅನುಭವಿಸುತ್ತಿದ್ದೆವು. ಈಗ ಗಾಡಿ ಇಲ್ಲ, ಎತ್ತುಗಳು ಇಲ್ಲ. ಮಾವ ಹೇಗಿದ್ದಾನೋ ಹಾಗೆ ಇದ್ದಾನೆ ಎನ್ನುವುದೇ ಖುಷಿ. ಎತ್ತಿನ ಗಾಡಿಯ ವಿಷಯ ಬಂದಾಗ ಒಂದು ನೆನಪು ಸದಾ ಕಾಣುತ್ತದೆ. ನನ್ನ ಹಾಗೆ ತವರಿನಲ್ಲಿ ತುಂಬಾ ದಿನಗಳ ಅನಾರೋಗ್ಯದಿಂದ ತೀರಿಕೊಂಡಾಗ ಗಣಪತಿ ಮಾವ ನಮ್ಮನ್ನೆಲ್ಲ ಕರೆದೊಯ್ಯಲು ಗಾಡಿ ತಂದಾಗ ಏನೂ ಕಲಿಯದೆ ಗಾಡಿಯಲ್ಲಿ ಹೋಗುವುದೆಂದು ಕುಣಿದಾಡಿದ್ದು ಈಗಲೂ ಎತ್ತಿನ ಗಾಡಿ ಕಂಡಾಗ ಆ ನೆನಪು ಬಲಪಡಿಸುತ್ತದೆ. ತಡುಕುಣಿ ಹತ್ತಿರ ಹೊಸವಾಳೆ ಹೆಗಡೆಯವರ ಮನೆಯಿದೆ. ಹೆಗಡೆ ಮನೆ ತೋಟಕ್ಕೆ ಹೋಗುವಾಗ ನನ್ನ ಅಜ್ಜನ ಮನೆಯ ಎದುರಿಗೆ ಹಾದು ಹೋಗಬೇಕು. ಅಜ್ಜನ ಮನೆ ಜಗುಲಿಯ ಕಟ್ಟೆಯಲ್ಲಿ ಕೂತು ನೂರಾರು ಕುಟುಂಬಗಳು ಹೋಗುವ ಸಾಲನ್ನು ನೋಡುವುದೇ ಒಂದು ಮಜವಾಗಿತ್ತು. ಹೊಸವಾಳೆ ಹೆಗಡೆಯವರು 14 ಭಾಷೆಯಲ್ಲಿ ಮಾತನಾಡುತ್ತಿದ್ದರು ಎಂಬ ಸುದ್ದಿ ನಮಗೆ ಒಂದು ಕೌತುಕದ ವಿಷಯವಾಗಿ ಅನಿಸುತ್ತಿತ್ತು. ಈಗ ಅಜ್ಜನ ಮನೆ ವಿಭಜನೆಯಾಗಿದೆ. ಒಂದು ಮನೆ 6 ಮನೆಯಾಗಿವೆ. ಚಿಕ್ಕ ಕುಟುಂಬಗಳು ಅವರವರ ಪಾಡಿಗೆ ದುಡಿಯುತ್ತಾ ಶ್ರಮಿಸುತ್ತಾ ಬದುಕು ಸಾಗಿಸಿವೆ. ನೂರಾರು ಸದಸ್ಯರಿದ್ದ ವೈಭವದ ಕುಟುಂಬಗಳಿಂದ ಆರೋಗ್ಯ, ಹುಮ್ಮಸ್ಸು ಈಗ ಯಾರಲ್ಲೂ ಇಲ್ಲ. ಕೂಡಿ ಉಣ್ಣುವ ಗಂಜಿ ಊಟವಿಲ್ಲ. ಕಾಶಿ ಕಲ್ಯಾಣದಿಂದ ಸವೆದಂತೆ ಅನಿಸುತ್ತಿದೆ. ದಟ್ಟ ಕಾಡುಗಳು ಬೋಳಾಗಿವೆ. ಅಗ್ನಿ ನೀರಿನ ವೇಗ ಮಂದವಾಗಿದೆ. ಇಡೀ ದಿನ ರುಚಿಯಾದ ಊಟ ತಿಂಡಿ ಮಾಡುವಿಕೆಯಲ್ಲಿ ಬದುಕು ಕಂಡ ಅತ್ತೆಯಂದಿರು ನಿದ್ರಾಣರಾಗಿದ್ದಾರೆ. ಶತಾಯುಷ್ಯದ ಸಮೀಪದಲ್ಲಿ ಮಂಜುನಾಥ ಮಾವ ದಂಪತಿಗಳಿದ್ದಾರೆ. 5 ತಲೆಮಾರುಗಳನ್ನು ಕಂಡ ಜೀವವನ್ನು. ಇವೆಲ್ಲವುಗಳ ಮಧ್ಯೆಯೂ ತಾರಾಬಾಯಿಯೊಂದಿ ಎನ್ನುವ ಧ್ವನಿಯಲ್ಲಿ ಮಾತ್ರ ಬದಲಾವಣೆಯಾಗಿಲ್ಲ. ಇಂದಿನ ಪೀಳಿಗೆಯವರೆಗೂ ಅದೇ ಪ್ರೀತಿ, ಅದೇ ಆತ್ಮೀಯತೆ, ಅದೇ ಉಪಚಾರ. ಬದಲಾವಣೆ ಜಗದ ನಿಯಮವಾದರೂ ನನ್ನ ಅಜ್ಜನ ಮನೆಯಲ್ಲಿ ಮಾತ್ರ ಆಮಂತ್ರಿಸುವ, ಆದರಿಸುವ ಕ್ರಿಯೆಯಲ್ಲಿ ಮಾತ್ರ ಏನೂ ಬದಲಾವಣೆಯಾಗಿಲ್ಲ. ಈ ಒಂದು ನನ್ನ ಸವಿ ನೆನಪುಗಳಲ್ಲಿ ಬಂದಾಗ ಈ ನೆನಪನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ವಿ.ಜಿ. ಗಾಯತ್ರಿಯವರಿಗೆ ನನ್ನ ಧನ್ಯವಾದ.